ಹಾಯ್ ಎಲ್ರಿಗೂ ವೆಲ್ಕಮ್ ಟು ಕಾವ್ಯಸ್ ವ್ಲಾಗ್ಸ್. ಇದು ಸಂಡೇ, ಮಳೆ ಬಂದಿದೆ. ಹಾಗೆ ಇದು ಅಂದರೆ ವ್ಯವಸಾಯ ಮಾಡೋದ ಪ್ರಾರಂಭ ಮಾಡ್ತಾ ಇದ್ದಾರಲ್ವ, ಸೊ ಅದಕ್ಕೋಸ್ಕರ ನಾವು ಹೊಲ್ದ ಹತ್ರ ಹೋಗ್ತಾಯಿದ್ದೀವಿ. ಹೊಲ್ದ ಹತ್ರ ಸ್ವಲ್ಪ ಹೊಲ ಗೈಸಿದ್ರು, ಅದನ್ನು ನೋಡಿಕೊಂಡು ಸ್ವಲ್ಪ ಹೊಲ್ದ ಹತ್ರ ಎಲ್ಲ ಕೆಲಸ ಇದೆ ಅಂತ ಹೋಗ್ತಾಯಿದ್ದೀವಿ. ಭಗತ್ತು ಇತ್ತೀಚಿಗಂತೂ ಸಮರ್ಥನ ಸ್ವಲ್ಪ ಕೇರ್ ಮಾಡೋದು, ನೋಡ್ಕೊಳ್ಳೋದು, ಊಟ ಮಾಡಿಸೋದು, ನೋಡ್ಕೊಳ್ಳೋದೆಲ್ಲ ಕಲ್ತ್ಕೊತಾ ಇದ್ದಾನೆ. ಮೊದಲಿನ ಥರ ಎಲ್ಲ ದೂಕೋದು, ತೀಟೆ ಮಾಡೋದು ಆ ಥರ ಎಲ್ಲ ಮಾಡಲ್ಲ. ಹೋಗಿದ ತಕ್ಷಣ ಸ್ವಲ್ಪ ಮಕ್ಕಳನ್ನ ನೀರಲ್ಲಿ ಆಟಾಡಿಸಿ, ಮಣ್ಣಲ್ಲಿ ಆಟಾಡಿಸಿ, ಸ್ವಲ್ಪ ತರಲೆ ತಮಾಷೆ ಮಾಡಿಕೊಂಡು ಮಾಡಿದ್ದು ನೆಕ್ಸ್ಟು ನಾವು ತಿಂಡಿ ತಿನ್ನೋಣ ಅಂತ ಬಂದ್ವಿ. ಪ್ರತಿ ಭಾನುವಾರನೂ ಕೂಡ ನಾವು ಹೊಲ್ದ ಹತ್ರ ಹೋಗಿ ತಿಂಡಿ ತಿಂದ್ಕೊಂಡು ಬರ್ತೀವಿ. ಪ್ರತಿ ಸರಿನೂ ಇಡ್ಲಿನೇ ತೊಗೊಂಡೋಗ್ತೀವಿ. ನಮ್ಮ ಮನೇಲಿ ಸಂಡೇ ಅಂದರೆ ಇಡ್ಲಿನೇ ಇರುತ್ತೆ. ಹೋಟೆಲಲ್ಲಿ ತೊಗೊಂಡೋಗಿ ಹೊಲ್ದ ಹತ್ರ ತಿನ್ನೋದು ಅಂತ ಅಂದರೆ ಪ್ರತಿ ಸಂಡೇನೂ ನಾವು ಹೊಲ್ದ ಹತ್ರ ಹೋಗಿ ತಿಂಡಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀವಿ. ಪ್ರತಿ ಭಾನುವಾರ ಕೂಡ ಹಾಗೆ ಆಗೋದು ಮನೆಯಲ್ಲಿ. ಇತ್ತೀಚೆಗಂತೂ ಸಮರ್ಥ್ ಕೂಡ ತುಂಬಾ ಆ್ಯಕ್ಟಿವ್ ಆಗಿದ್ದಾನೆ. ಅಂದರೆ ಬೆಳೀತಾ ಇದ್ದಾನಲ್ವ, ಸ್ವಲ್ಪ ಜಾಸ್ತಿ ಮಾತಾಡೋದು, ಆಟ ಆಡೋದು ಇದೆಲ್ಲ ಕಲಿತಾ ಇದ್ದಾನೆ. ಎಷ್ಟು ಅಂದರೆ ಸ್ವಲ್ಪನೂ ಮಾತು ಕೇಳಲ್ಲ ಅಷ್ಟು. ನೋಡಿ ಅಲ್ಲಿ ಕಲ್ಲಲ್ಲಿ ಮತ್ತು ಮಣ್ಣಲ್ಲಿ ನೀರಲ್ಲಿ ಎಲ್ಲ ಸಖತ್ತು ಎಂಜಾಯ್ ಮಾಡ್ಕೊಂಡು ಆಡ್ತಾಯಿದ್ದಾರೆ. ಊಟ ತಿನ್ನೋದಕ್ಕೂ ಟೈಮ್ ಇಲ್ಲ ಸಮರ್ಥ ಅವ್ರ ಹತ್ರ, ಹಾಗೆ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಆ ಗುಂಡಿಲಿ ಭಗತ್ತು ಸ್ವಲ್ಪ ನೀರಿತ್ತು ಮತ್ತು ಕಪ್ಪೆಗಳೆಲ್ಲ ಇತ್ತು. ನಾನು ಕಪ್ಪೆ ಹಿಡಿತೀನಮ್ಮ ಅಂತ ಇವನು ಚಿಕ್ಕವನು ಕೂಡ ಕಪ್ಪೆ ಹಿಡಿತೀನಮ್ಮ ನಾನು ಅಂತ ಇಬ್ಬರು ಸೇರಿ ಕಪ್ಪೆ ಹಿಡಿತಾ ಇದ್ದಾರೆ. ಹಾಗೆ ಆಟಾಡ್ತಾ ಸಮರ್ಥ ಕೂಡ ಬಟ್ಟೆ ಎಲ್ಲ ಗಲೀಜು ಮಾಡಿಕೊಂಡ್ರು. ಅವ್ರು ಆಟಾಡ್ಕೊಂಡ್ಲಿ ಅಂತ ನಾನು ಮತ್ತು ಶಶಿ ಹೋಗಿದ್ದು ನೆಕ್ಸ್ಟು ಹುಣಸೆ ಮರ ನೋಡೋದಕ್ಕೆ. ಹುಣಸೆ ಮರ ಸೋಸಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದೀವಿ. ಅಂದರೆ ಪ್ರತಿ ಭಾನುವಾರ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಹೊಲ್ದ ಹತ್ರ ಹೋಗಿ ಮಾಡ್ತಾಯಿದ್ದೀವಿ. ಹಾಗೆ ಇದು ರೆಡ್ ಕಲರ್ ಇದೆಯಲ್ಲ ಸಮಾಧಿ, ಅದು ಅಜ್ಜಿದು. ಅದ್ರ ಪಕ್ಕದ್ದು ಬಾಲದ್ದು, ಅದ್ರ ಪಕ್ಕದ್ದು ನಮ್ಮ ಮಾವದಿದೆ. ಸೊ ಅವ್ರದ್ದು ಇನ್ನೂ ಸಮಾಧಿ ಕಟ್ಟಿಲ್ಲ, ಮುಂದಿನ ದಿನಗಳಲ್ಲಿ ಕಟ್ಟೋಣ ಅಂತ. ಮತ್ತು ಸಮರ್ಥ ನೋಡಿ ಇಲ್ಲಿ ಬಾರಪ್ಪ ಸಾಕು ಅಂದರೆ ಇಲ್ಲ ನಾನು ಬ್ರಷ್ ಮಾಡ್ತಾಯಿದ್ದೀನಿ ಅಂತ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ. ಭಗತ್ ಅವರು ಅಲ್ಲ, ಸಮರ್ಥ ಅವರು ಬ್ರಷ್ ಮಾಡ್ತಾಯಿದ್ದೀನಿ ನಾನು ಅಂತ ಆ್ಯಕ್ಟಿಂಗ್ ಕೂಡ ಮಾಡ್ತಾಯಿದ್ದಾರೆ. ಭಲೇ ಇದ್ದಾನೆ ಸಮರ್ಥ ಅಂತೂ. ಒಂದು ಮಾವಿನ ಗಿಡ ನೆಟ್ಟಿದ್ರು ಅಲ್ಲಿ ಸಮಾಧಿ ಹತ್ರ. ಅದ್ರ ಸುತ್ತ ಮತ್ತೆ ಕಲ್ಲು ಜೋಡಿಸಿದ್ರು. ಈ ಹೊಲ್ದ ಹತ್ರ ಬರೋರು ಅಂದರೆ ಮೊಲ ಹಿಡಿಯೋಕೆ ಬರ್ತಾರಲ್ವ, ಈ ಬೆಟ್ಟ ಅಲ್ವಾ, ಮೊಲ ಹಿಡಿಯೋಕೆ ಬರೋರು ಏನು ಮಾಡ್ತಾರೆ, ಆ ಕಲ್ಲು ತೊಗೊಂಡು ಬಲೆ ಸುತ್ತಕ್ಕೆ ಯೂಸ್ ಮಾಡ್ಕೊತಾರೆ. ತೊಗೊಂಡೋಗ್ತಾರೆ, ಯೂಸ್ ಮಾಡ್ಕೊತಾರೆ, ಮತ್ತೆ ತಂದಿಕ್ಬೇಕಲ್ವಾ, ಅವ್ರು ತಂದಿಕ್ಕಲ್ಲ, ಅಲ್ಲಲ್ಲೇ ಬಿಟ್ಬಿಡ್ತಾರೆ. ಸೊ ಅದನ್ನು ಕೂಡ ಅವರು ಶಶಿ ಎತ್ತಿಡ್ತಾ ಇದ್ದಾರೆ. ನೋಡಿ ಇಲ್ಲಿ ಬಿಟ್ಟಿದ್ದಾರೆ, ಅಲ್ಲಿ ಸ್ವಲ್ಪ ಬಿಟ್ಟಿದ್ದಾರೆ. ಹೀಗೆ ತೊಗೊಂಡೋಗೋದು, ಅವ್ರು ಎಲ್ಲಿ ಬೇಕೋ ಅಲ್ಲಿ ಕಟ್ಕೊಳ್ಳೋದು, ಅಲ್ಲೇ ಬಿಟ್ಟು ಬಂದುಬಿಡೋದು, ಹಾಗೆಲ್ಲ ಮಾಡ್ತಾರೆ. ಸೊ ಇವರು ಕೂಡ ಎಲ್ಲನೂ ಒಂದು ಕಡೆಯಿಂದ ಎತ್ಕೊಬಂದು ಜೋಡಿಸ್ತಾ ಇದ್ದಾರೆ. ಇವರಿಬ್ಬರು ಯೂಶ್ವಲಿ ಆಟ ಆಡ್ತಾ ಇದ್ದಾರೆ ನೀರಲ್ಲಿ. ಫುಲ್ ಜಾಯ್ ಅವರಿಬ್ಬರಿಗೂ ಇವತ್ತು. ಮಕ್ಕಳು ಹೇಗಿದ್ರು ಆಟಾಡ್ಕೋತಾ ಇದ್ದಾರೆ ಅಂತ ಹೇಳಿ ನಾನು ಕೂಡ ಮಾವನ ಸಮಾಧಿ ಮೇಲೆ ಬೆಳೆದಿರೋ ಕಾಂಗ್ರೆಸ್ ಗಿಡ, ಹುಲ್ಲು ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ. ಯಾಕಂದರೆ ಅದು ತುಂಬ ಬೆಳೀತಾ ದೊಡ್ಡದಾದ್ಮೇಲೆ ಕೀಳೋದಕ್ಕೆ ಕಷ್ಟ ಆಗುತ್ತಲ್ವ. ಸೊ ಇವಾಗಲಿಂದನೇ ಕಿತ್ತಾಕಿದ್ರೆ ಸ್ವಲ್ಪ ನೀಟಾಗಿರುತ್ತೆ ಅಂತ ಅವ್ರ ಸಮಾಧಿ ಮೇಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇಬ್ಬರು ಕೂಡ ಮಾತಾಡಿಕೊಂಡು ಅದೆಲ್ಲ ಕ್ಲೀನ್ ಮಾಡಿದ್ದಾಯಿತು.
ಸಮರ್ಥ್ ಬಟ್ಟೆ ಎಲ್ಲ ನೆಂದೋಯ್ತಲ್ಲ. ಸೊ ಏನು ಮಾಡೋದು, ಮಗು ಹಾಗೆ ಇರುತ್ತೆ ಅಂತೇಳಿ ತೊಗೊಂಡೋಗಿರೋ ಟವಲಲ್ಲಿ ಸ್ವಲ್ಪ ಹಾಗೆ ಸುತ್ತಕೊಂಡು, ನಾನು ಬರೀ ಚಡ್ಡಿಗಳು ಮಾತ್ರ ತೊಗೊಂಡಿದ್ದೆ, ಅಂದರೆ ಪ್ಯಾಂಟ್ಗಳು. ಸೊ ಹಾಗೆ ಸುತ್ತಕೊಂಡು ಟೈಮ್ ಆಯಿತು ಅಂತ ಮನೆ ಕಡೆ ಹೊರಟ್ವಿ. ಹಾಗೆ ಮನೆ ಕಡೆ ಬರಬೇಕಾದ್ರೆ ಎಲ್ಲಿ ನೋಡಿದ್ರು ಇವತ್ತು ಎಲ್ಲೋ ಬಟರ್ಫ್ಲೈಸ್ಗಳೇ ಕಾಣಿಸ್ತಾ ಇತ್ತು. ಸೊ ಹಾಗೆ ಅದನ್ನೆಲ್ಲ ನೋಡಿಕೊಂಡು ಹೀಗೆ ಮಾತಾಡಿಕೊಂಡು ಮನೆಗೆ ಬಂದಿದ್ದಾಯಿತು. ಸಮರ್ಥ ಅವ್ರನ್ನ ಎಷ್ಟು ತೀಟೆ ಮಾಡ್ತೀಯ ಅಂತ ಸ್ವಲ್ಪ ಬೈದಿದ್ದಕ್ಕೆ ಗರಂ ಆಗಿದ್ದಾರೆ, ಅಂದರೆ ಕೋಪ ಮಾಡ್ಕೊಂಡಿದ್ದಾರೆ. ಎಷ್ಟು ಮಾತಾಡ್ಸಿದ್ರು ಮಾತಾಡ್ತಾ ಇರಲಿಲ್ಲ. ಹಾಗೆ ನಿದ್ದೆ ಕೂಡ ಬಂದುಬಿಟ್ಟಿದೆ ಫುಲ್ಲು. ಹಾಗೆ ಅಪರೂಪಕ್ಕೆ ಫಸ್ಟು ಫಲ ಅಂದರೆ ಸೀತಾಫಲ ಕೂಡ ಸಿಕ್ತು, ಒಂದೇ ಒಂದು. ಹಾಗೆ ಮಾತಾಡಿಕೊಂಡು ಮನೆಗೆ ಬರ್ತಾಯಿದ್ದೀವಿ. ಅಲ್ಲಿಂದ ಮನೆಗೆ ಬಂದು ಸಮರ್ಥನ ಮಲಗಿಸಿ ನಾವು ಹೋಗಿದ್ದು ನೇಲ್ಹಣ್ಣು ಕಿತ್ಕೊಂಬರೋಣ ಅಂತ ಹೇಳಿ. ನಾವು ನೇಲ್ಹಣ್ಣು ಕಿತ್ಕೊಂಬರೋಣ ಅಂತ ಹೋಗಿದ್ವಿ. ಮನೆಗೆ ಅಪ್ಪ ಅಮ್ಮ ಬಂದು ಕಾಲ್ ಮಾಡಿದ್ರು, ಎಲ್ಲೋಗಿದ್ದೀರಾ ಬನ್ನಿ ಅಂತ. ನಾವು ಮನೆಗೆ ಬಂದು ಊಟ ಮಾಡಿಕೊಂಡು ಹಾಗೆ ಅಪ್ಪ ಅತ್ತೆ ಏನೋ ಸ್ವಲ್ಪ ಮಾತಾಡ್ತಾಯಿದ್ರು. ನಾನು ಕೂಡ ನೇಲ್ಹಣ್ಣೆಲ್ಲ ಕ್ಲೀನ್ ಮಾಡಿ ಇಬ್ಬರಿಗೂ ತಿನ್ನೋಕ್ಕೆ ಅಂತ ಕೊಟ್ಟೆ. ಅದಾದಮೇಲೆ ಸಮರ್ಥನ ಇದ್ದ. ಸೊ ಸಮರ್ಥನ ಕರ್ಕೊಂಡು ಮತ್ತೆ ನಾವು ಹೋಗಿದ್ದು ಸ್ಕೂಲ್ ಹತ್ರ ಹೋಗಿ ಸ್ವಲ್ಪ ಗಾಡಿನ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟು ಮಕ್ಕಳನ್ನ ಆಟಾಡಿಸ್ಕೊಂಡು, ಇತ್ತೀಚೆಗೆ ಮಕ್ಕಳನ್ನ ಯಾವಾಗಲೂ ಹೊರಗಡೆ ತುಂಬಾ ಹೊರಗಡೆ ಸುತ್ತಿಸ್ತಾ ಇದ್ದೀವಿ ಮಕ್ಕಳನ್ನ. ಸೊ ಭಗತ್ ಕೂಡ ಲಾಂಗ್ ಜಂಪ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ ಇಲ್ಲಿ. ಅವನಿಗೆ ಹೇಗೆ ಇರಬೇಕು, ಹೇಗೆ ಜಂಪ್ ಮಾಡಬೇಕು ಅಂತ ಅವ್ರ ಅಪ್ಪ ಕೂತ್ಕೊಂಡು ಹೇಳ್ತಾ ಇದ್ದಾರೆ ಸಮರ್ಥ್ಗೆ ಮತ್ತು ಭಗತ್ಗೆ. ಐ ಹೋಪ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.